ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಎಲ್ಲರಿಗೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಕಥೆಗಳನ್ನು ಕೇಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ. ದ್ವೇಷದ ಜ್ವಾಲೆ. ಇವತ್ತು ಮುಂದುವರೆದ ಸಂಚಿಕೆ ಎಂದು ಹೇಳುವುದಿಲ್ಲ, ಯಾಕಂದರೆ ದ್ವೇಷದ ಜ್ವಾಲೆ ಕೊನೆಯ ಸಂಚಿಕೆ. ಮುಂದೆ ಇದ್ದ ಬಾಗಿಲನ್ನು ನಿಧಾನವಾಗಿ ಹಿಂದೆ ದೂಡುತ್ತಾ ಅಣ್ಣ ಎಂದು ಒಳ ನಡೆದನು. ಆರ್ಯನನ್ನು ಖುಷಿಯಿಂದ ಸ್ವಾಗತಿಸಿದ್ದು ಚಲನೆ ಇಲ್ಲದೆ ಮಲಗಿದ್ದ ಅವನ ಅಣ್ಣನ ಕೈಯಲ್ಲಿದ್ದ ಪತ್ರ. ಆಗಲೇ ಇಡೀ ಹಾಸಿಗೆಯು ಚೆಲ್ಲಾಪಿಲ್ಲಿಯಾಗಿತ್ತು. ಖುಷಿಯಾಗಿ ಒಳಗೆ ಬಂದ ಆರ್ಯನಿಗೆ ಕೈಯಲ್ಲಿ ಪತ್ರವನ್ನು ಹಿಡಿದು ಮಲಗಿರುವ ತನ್ನ ಅಣ್ಣನನ್ನು ನೋಡಿ ಇವನ ಹೃದಯ ಸ್ತಬ್ಧವಾಯಿತು. ಖುಷಿಯಿಂದ ಮುಂದೆ ಬರುತ್ತಿದ್ದ ಕಾಲುಗಳು ಅಲ್ಲಿಯೇ ತಟಸ್ಥವಾದವು. ತನ್ನ ಅಣ್ಣನನ್ನು ದಿಟ್ಟಿಸಿ ನೋಡಿದವನು ಅಣ್ಣ ಎಂದು ಕರೆದನು. ಮೌರ್ಯ ಎಚ್ಚರ ಇದ್ದರೆ ಅಲ್ವಾ ತಮ್ಮನ ಧ್ವನಿಯನ್ನು ಕೇಳುವುದು. ಮೌರ್ಯನನ್ನು ಆ ರೀತಿ ನೋಡಿ ಅದಾಗಲೇ ಆರ್ಯನ ಉಸಿರಿನ ಗತಿ ಏರುಪೇರಾಯಿತು. ಜೋರಾಗಿ ಹೊಡೆದುಕೊಳ್ಳುತ್ತಿದ್ದ ಹೃದಯದ ಬಡಿತವನ್ನು ಸಂಭಾಳಿಸಲು ಆಗದೆ ಕಷ್ಟದಿಂದ ಮುಷ್ಕರ ಹೂಡಿದ ಕಾಲುಗಳನ್ನು ಎಳೆದುಕೊಂಡು ಮುಂದೆ ಬಂದು ತನ್ನ ಅಣ್ಣನ ಕೆನ್ನೆ ತಟ್ಟುತ್ತಾ ಅಣ್ಣ ಎಂದನು. ಮೌರ್ಯ ಮಾತನಾಡಲಿಲ್ಲ. ಅದಾಗಲೇ ಅವನ ಅಣ್ಣ ಉಸಿರು ಚೆಲ್ಲಿ ಚಿರನಿದ್ರೆಗೆ ಜಾರಿದನು. ಆಗ ಹಾಸಿಗೆಯ ಮೇಲೆ ಬಿದ್ದಿದ್ದ ನಿದ್ರೆ ಮಾತ್ರೆಗಳ ಡಬ್ಬಿ ಅವನ ಕಣ್ಣಿಗೆ ಬಿದ್ದಿತು. ಆ ಡಬ್ಬಿಯನ್ನು ಕೈಯಲ್ಲಿ ಹಿಡಿದು ನೋಡಿದವನು ಅದನ್ನು ನೆಲಕ್ಕೆ ಬಿಸಾಡಿ ಅಣ್ಣ, ಏನು ಮಾಡಿಕೊಂಡೆ ನೀನು? ಹೀಗೆಲ್ಲ ಮಾಡುವುದು ತಪ್ಪು. ನಾವು ಇವತ್ತು ಹಾಸ್ಪಿಟಲ್ಗೆ ಹೋಗಬೇಕು. ಹೀಗೆ ನನ್ನನ್ನು ಆಟ ಆಡಿಸಬೇಡ. ಎದ್ದೇಳು ಅಣ್ಣ. ಇವತ್ತು ನಿನ್ನ ಆಪರೇಷನ್ ಇದೆ. ನೀನು ಈ ರೀತಿ ನನ್ನನ್ನು ಹೆದರಿಸಬೇಡ. ನಿನ್ನ ಆಪರೇಷನ್ ಆಗಿ ನೀನು ಖುಷಿಯಾಗಿರ್ತೀಯ ಎನ್ನುವ ಸಂತೋಷದಲ್ಲಿದ್ದೀನಿ. ಅದನ್ನು ಹಾಳು ಮಾಡಬೇಡ ಅಣ್ಣ, ಎದ್ದೇಳು ಎಂದು ಬಾಯಿಗೆ ಬಿಡುವು ಕೊಡದೆ ಒಂದೇ ಸಮ ಮಾತನಾಡುತ್ತಲೇ ಇದ್ದನು. ಆಗಲೇ ಆರ್ಯನ ಕಣ್ಣಿನಿಂದ ನೀರು ಇಳಿಯುತ್ತಿದ್ದವು. ಇಷ್ಟರವರೆಗೂ ನಿಧಾನವಾಗಿ ಮಾತನಾಡುತ್ತಿದ್ದವನು ಅಣ್ಣ ಅಣ್ಣ ಬೇಗ ಹೇಳೋ, ನಾವು ಹಾಸ್ಪಿಟಲ್ಗೆ ಹೋಗಬೇಕು ಎಂದು ಸೂರು ಕಿತ್ತು ಹೋಗುವ ಹಾಗೆ ಕೂಗಿದನು. ಅವನ ಕೂಗು ನಡುಮನೆಯಲ್ಲಿ ಇದ್ದ ಎಲ್ಲರ ಕಿವಿ ಸೋಕಿತು. ಆರ್ಯನ ಕೂಗು ಕೇಳಿ ಸಾಗರಿ, ವಸುಮತಿ ಇಬ್ಬರು ಭಯದಲ್ಲಿ ಕೋಣೆಗೆ ಓಡಿ ಬಂದಿದ್ದರು. ಅಣ್ಣ ಅಣ್ಣ, ಒಂದು ಸಲ ಕಣ್ಣು ಬಿಟ್ಟು ಮಾತನಾಡು ಎಂದು ಆಗಲೇ ಮೌರ್ಯನ ತಲೆಯನ್ನು ತನ್ನ ಮಡಿಲ ಮೇಲೆ ಎಳೆದುಕೊಂಡು ಅವನ ಕೆನ್ನೆಯನ್ನು ತಟ್ಟುತ್ತಾ ಅಳುತ್ತಾ ಕೂಗುತ್ತಿದ್ದ ಆರ್ಯನನ್ನು ನೋಡಿದ ಸಾಗರಿಗೆ ಎಲ್ಲವೂ ತಿಳಿದು ಹೋಗಿತ್ತು. ಬಾಗಿಲಿನಲ್ಲಿ ನಿಂತ ವಸುಮತಿಯವರಿಗೆ ಮಗನ ಸ್ಥಿತಿಯನ್ನು ನೋಡಿ ಹೃದಯ ಛಿದ್ರವಾಯಿತು. ಯಾವುದೇ ಒಂದು ತಾಯಿಗೆ ಹೆತ್ತ ಮಕ್ಕಳು ಕಣ್ಣ ಮುಂದೆ ಈ ರೀತಿ ಆದಾಗ ಆ ಸ್ಥಿತಿ ಶತ್ರುಗಳಿಗೂ ಬೇಡ ಎನಿಸುತ್ತದೆ. ಹಾಗೆಯೇ ಇಲ್ಲಿ ವಸುಮತಿಯವರ ಪರಿಸ್ಥಿತಿಯೂ ಕೂಡ. ಮೌರ್ಯ ಎಂದು ಕೂಗಿದವರ ಕಣ್ಣಿಗೆ ಕತ್ತಲಾವರಿಸಿ ಇನ್ನೇನು ಬೀಳಬೇಕು ಎನ್ನುವವರನ್ನು ಅತ್ತೆ ಎಂದು ಕೂಗುತ್ತಾ ಹಿಡಿದಳು ಸಾಗರಿ. ಅತ್ತೆ ಏನಾಯಿತು, ಕಣ್ಣು ಬಿಡಿ ಎಂದು ಕೂಗಿದವಳು ಅಲ್ಲಿಯೇ ಬಂದು ನಿಂತಿದ್ದ ಕೆಲಸದವರಿಗೆ ನೀರು ತರಲು ಹೇಳಿದಳು. ಅವರು ತಂದುಕೊಟ್ಟ ನೀರನ್ನು ವಸುಮತಿಯವರ ಮುಖದ ಮೇಲೆ ಚುಮುಕಿಸುತ್ತಿದ್ದ ಹಾಗೆ ನಿಧಾನವಾಗಿ ಕಣ್ಬಿಟ್ಟವರು ಮೌರ್ಯ ಎಂದು ಜೋರಾಗಿ ಅಳಲು ಶುರು ಮಾಡಿದರು. ಅತ್ತೆ, ನಿಮ್ಮ ಮಗನ ಆಯಸ್ಸು ಅಷ್ಟೇ ಇದ್ದಿದ್ದು, ಸಮಾಧಾನ ಮಾಡಿಕೊಳ್ಳಿ ಎಂದು ಹೇಳುವವಳ ಕಣ್ಣಲ್ಲಿಯೂ ಕೂಡ ನೀರಿತ್ತು. ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ಸಾಗರಿ? ಇಂತಹ ಒಂದು ಕೆಲಸಕ್ಕೆ ಕೈ ಹಾಕುತ್ತಾನೆ ಎಂದು ತಿಳಿದಿದ್ದರೆ ಅವನಿಗಿಂತ ನಾನೇ ಮೊದಲು ಸತ್ತು ಹೋಗುತ್ತಿದ್ದೆ ಎಂದು ಅಳಲು ಶುರು ಮಾಡಿದರು. ತಾಯಿಯ ದುಃಖದ ಮಾತುಗಳನ್ನು ಕೇಳಿದ ಆರ್ಯ ಅಣ್ಣ ನೋಡಿಲಿ, ಅಮ್ಮ ಹೇಗೆ ಮಾತನಾಡುತ್ತಿದ್ದಾರೆ. ಅವರನ್ನು ಬಿಟ್ಟು ಹೋಗಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ಯಾಕೆ ಹೀಗೆ ಮಾಡಿದೆ ಎಂದು ಆರ್ಯ ಕೂಡ ಅಳುತ್ತಲೇ ಇದ್ದನು. ಒಂದು ಕಡೆ ತನ್ನ ಅತ್ತೆ, ಇನ್ನೊಂದು ಕಡೆ ತನ್ನ ಗಂಡ, ಇಬ್ಬರಲ್ಲಿ ಯಾರನ್ನು ಸಮಾಧಾನ ಮಾಡುವುದು ಎನ್ನುವುದೇ ತಿಳಿಯಲಿಲ್ಲ ಸಾಗರಿಗೆ. ಕೆಲಸದವರು ಭಾರದ್ವಾಜ್ ಅವರಿಗೆ ವಿಷಯ ತಿಳಿಸಿದ್ದರು. ಅವರು ಮಲಗಿದ್ದಲ್ಲೇ ಗೋಳಿಡುತ್ತಿದ್ದರು. ಮಗ ನಿನ್ನೆ ತನ್ನ ಬಳಿ ಯಾಕಾಗಿ ಹಾಗೆಲ್ಲ ಮಾತನಾಡಿದ ಎಂದು ಯೋಚಿಸಿದವರಿಗೆ ಈಗ ಉತ್ತರ ದೊರೆಯಿತು. ಬಾಯಿ ಬಿಟ್ಟು ಅಳಲಾಗದೆ ಮೌನವಾಗಿ ರೋಧಿಸುತ್ತಿತ್ತು ಅವರ ಮನ. ಆರ್ಯ, ಮೌರ್ಯನಿಗೆ ಏನಾಯಿತು? ಬೇಗ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗೋಣ ಬಾ ಎಂದು ಸಾಗರಿಯ ಭುಜ ಹಿಡಿದು ಅಳುತ್ತಲೇ ಕೇಳಿದರು ವಸುಮತಿ. ಇಲ್ಲ ಅತ್ತೆ,
ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರೆ ಏನು ಪ್ರಯೋಜನ ಇಲ್ಲ ಎಂದವಳ ಕಣ್ಣು ಬಾಗಿಲ ಬಳಿ ನಿಂತು ಎಲ್ಲರ ಅಳುವನ್ನು ನೋಡಿ ಭಯದಲ್ಲಿ ತಾನು ಕೂಡ ಅಳುತ್ತಿದ್ದ ಅಗ್ನಿಯನ್ನು ನೋಡಿತು. ಅಗ್ನಿಯ ನೋಟ ಪೂರ್ತಿಯಾಗಿ ಇದ್ದದ್ದು ಮಾತ್ರ ಆರ್ಯನ ಮೇಲೆ. ಆರ್ಯ ಎದೆ ಬಿರಿಯುವ ಹಾಗೆ ಅಳುತ್ತಿರುವುದನ್ನು ನೋಡಿ ಮಗು ಕೂಡ ಅಳುತ್ತಿತ್ತು. ಈ ಸಮಯದಲ್ಲಿ ತಾನೇ ಧೈರ್ಯ ತಂದುಕೊಳ್ಳಬೇಕು ಎಂದು ಯೋಚಿಸಿದವಳು, ನೇತ್ರ, ಮಂಜಕ್ಕ, ನೀವಿಬ್ಬರು ಅತ್ತೆಯನ್ನು ನೋಡಿಕೊಳ್ಳುತ್ತೀರಿ, ನಾನು ಈಗಲೇ ಬಂದೆ ಎಂದು ಹೇಳಿ ಮಗುವನ್ನು ಎತ್ತಿಕೊಂಡು ನಡುಮನೆಗೆ ಬಂದು ಅವನನ್ನು ಸೋಫಾ ಮೇಲೆ ಕೂರಿಸಿ, ಕಂದ, ನೀನು ಅಲ್ಲಿಗೆ ಬರಬೇಡ, ಇಲ್ಲೇ ಇರು ಎಂದು ಹೇಳಿ ಫೋನ್ ಹಿಡಿದು ತನ್ನ ತಂದೆಗೆ ಕರೆ ಮಾಡಿ ಎಲ್ಲ ವಿಷಯವನ್ನು ಹೇಳಿ ಕರೆ ತುಂಡರಿಸಿ ಮತ್ತೆ ಕಚೇರಿಗೆ ಕರೆ ಮಾಡಿ ವಿಷಯ ತಿಳಿಸಿ ಎಲ್ಲರೂ ಇರುವಲ್ಲಿಗೆ ಬಂದಿದ್ದಳು. ತನ್ನ ಅಣ್ಣನನ್ನು ಮಡಿಲಿಗೆ ಮಲಗಿಸಿಕೊಂಡು ಒಂದೇ ಸಮ ಅಳುತ್ತಿದ್ದ ಆರ್ಯನ ಹೆಗಲ ಮೇಲೆ ಕೈಯಿರಿಸಿದ ಸಾಗರಿ, ಆರ್ಯ, ನೀವೇ ಹೀಗೆ ದುಃಖ ಪಡುತ್ತಾ ಕುಳಿತರೆ ಅತ್ತೆ ಮಾವನ ಗತಿ ಏನು? ಸಮಾಧಾನ ಮಾಡುವ ನೀವೇ. ಈ ರೀತಿ ನೋವು ಪಟ್ಟರೆ ಅವರಿಗೆಲ್ಲ ಸಮಾಧಾನ ಮಾಡುವವರು ಯಾರು? ಕೈಯಲ್ಲಿ ಯಾವುದೋ ಪತ್ರ ಹಿಡಿದಿದ್ದಾರೆ, ಏನು ಬರೆದಿದ್ದಾರೆ, ಅದನ್ನು ತೆಗೆದು ಓದಿ ಎಂದಳು. ಕಣ್ತೊಡೆದುಕೊಂಡವನು ಮೌರ್ಯನ ಮುಷ್ಟಿಯಲ್ಲಿ ಹಿಡಿದಿದ್ದ ಪತ್ರವನ್ನು ಕಷ್ಟಪಟ್ಟು ಬಿಡಿಸಿ ಓದಿದನು. ಮೊದಲ ಸಾಲು ತಮ್ಮನಿಗೊಂದು ಪ್ರೀತಿಯ ಪತ್ರ ಎಂದು ಬರೆದಿತ್ತು. ಅದನ್ನು ಓದಿದವನ ಕಣ್ಣೀರಿನ ಬಿಂದು ಹಾಳೆಯ ಮೇಲೆ ಬಿದ್ದಿತು. ಆರ್ಯ, ನಂಗೊತ್ತು, ನೀನು ಈ ಪತ್ರವನ್ನು ಓದುವಷ್ಟರಲ್ಲೇ ನಾನು ನಿಮ್ಮೆಲ್ಲರನ್ನು ತೊರೆದು ಹೋಗಿರುತ್ತೇನೆ. ನಾನು ತಪ್ಪು ಮಾಡಿದೆ ಎಂದು ನಿನಗೆ ಅನಿಸಬಹುದು. ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಳ್ಳುತ್ತಿದ್ದೇನೆ. ನನಗೂ ಕೂಡ ಬೇಗ ಹುಷಾರಾಗಿ ನಿಮ್ಮೆಲ್ಲರ ಜೊತೆ ಖುಷಿಯಿಂದ ಜೀವಿಸಬೇಕು ಎನ್ನುವ ಆಸೆ ಇತ್ತು ಕಣೋ. ಆದರೆ ನನ್ನ ಮಗನನ್ನು ನೋಡಿದಾಗಲೆಲ್ಲ ಹೃದಯ ಕಿತ್ತು ಬಂದಷ್ಟು ನೋವಾಗುತ್ತಿತ್ತು. ಅವನು ದೊಡ್ಡಪ್ಪ ಎಂದಾಗಲಂತೂ ನನ್ನೊಳಗೆ ಅದೆಂತಹ ನೋವು ಉದ್ಭವವಾಗುತ್ತಿತ್ತು ಎನ್ನುವುದು ನನಗಷ್ಟೇ ಗೊತ್ತು. ಅವನು ದೊಡ್ಡಪ್ಪ ಎಂದು ಕರೆದಾಗಲಂತೂ ಎದೆಯೊಳಗೆ ಮಲಗಿದ್ದ ಗಾಯಗಳು ಮತ್ತೆ ಮತ್ತೆ ರಕ್ತಸ್ರಾವವಾಗುವಂತೆ ಭಾಸವಾಗುತ್ತಿತ್ತು. ನಿಮ್ಮೆಲ್ಲರ ಎದುರಿಗೆ ಏನೂ ಆಗಿಯೇ ಇಲ್ಲ ಎಂದು ನಗುವಂತೆ ನಟಿಸುತ್ತಿದ್ದರೂ ಒಳಗೊಳಗೆ ನನ್ನ ಹೃದಯ 1000 ತುಂಡುಗಳಾಗಿ ಒಡೆಯುತ್ತಿತ್ತು. ಅವನು ದೊಡ್ಡಪ್ಪ ಎಂದು ಕರೆದ ಪ್ರತಿ ಬಾರಿ ನನ್ನ ಎದೆಯೊಳಗಿನ ತಂದೆ ಒಳಗೆ ಅಳುತ್ತಿದ್ದ. ಅವನ ಬಾಯಿಂದ ಕೇಳಿ ಬರುತ್ತಿದ್ದ ಆ ಒಂದು ಪದ ಹೃದಯದ ಮೇಲೆ ಯಾರೋ ಹರಿತವಾದ ಕತ್ತಿಯಿಂದ ಗೀರು ಎಳೆದಂತೆ ನೋವುಂಟು ಮಾಡುತ್ತಿತ್ತು. ನನ್ನ ರಕ್ತವೇ ನನ್ನ ಎದುರಿಗೆ ನಿಂತಿದ್ದರೂ ಅವನಿಗೆ ನಾನು ತಂದೆಯಾಗಿ ಪರಿಚಯವಾಗದ ನನ್ನ ಸ್ಥಿತಿ ನೆನೆದು ಮನಸ್ಸು ಕಣ್ಣೀರ ಸಾಗರದಲ್ಲಿ ಮುಳುಗುತ್ತಿತ್ತು. ನತದೃಷ್ಟ ತಂದೆ ಎಂದರೆ ನಾನೇ ಎನಿಸುತ್ತದೆ. ಆ ಮಗುವಿಗೆ ತಂದೆಯ ಸ್ಥಾನ ನೀಡಲು ಯೋಗ್ಯತೆ, ಅರ್ಹತೆ ಎರಡೂ ಇಲ್ಲದವನು ನಿನ್ನ ಬಳಿ ಬಂದು ಯಾವ ಬಾಯಿಯಲ್ಲಿ ಅಗ್ನಿಯಿಂದ ಅಪ್ಪ ಎಂದು ಕರೆಸಿಕೊಳ್ಳುವ ಆಸೆ ಇದೆ ಎಂದು ಹೇಳಲಿ? ಕಣ್ಣ ಮುಂದೆ ಓಡಾಡುವ ಮಗುವನ್ನು ಇವನು ನನ್ನ ಮಗ ಎಂದು ಹೇಳುವ ಆಸೆಯನ್ನು ನನ್ನಲ್ಲಿ ಕಟ್ಟಿಹಾಕಿ ಬದುಕಿದೆ. ಎಷ್ಟು ದಿನ ಎಂದು ಹೀಗೆ ಬದುಕಲಿ ಆರ್ಯ? ಈ ಬದುಕಿಗೆ ಅರ್ಥ ಇಲ್ಲ ಎಂದ ಮೇಲೆ ಬದುಕಿದ್ದು ಏನು ಪ್ರಯೋಜನ ಹೇಳು? ಹೊಟ್ಟೆಗೆ ತಿನ್ನಲು ಗಂಟಲಿನಿಂದ ತುತ್ತು ಇಳಿಯುತ್ತಿರಲಿಲ್ಲ. ಕಣ್ಣು ಮುಚ್ಚಿದರೆ ನಿದ್ರೆ ಬರುತ್ತಿರಲಿಲ್ಲ. ನೆಮ್ಮದಿ ಇಲ್ಲದ ಮೇಲೆ ಬದುಕಿದ್ದು ಸತ್ತ ಹಾಗೆ ಜೀವಿಸುವುದಕ್ಕಿಂತ ಒಂದೇ ಸಲ ಸತ್ತು ನೆಮ್ಮದಿಯಾಗಿರೋಣ ಎಂದು ಯೋಚಿಸಿ ಈ ನಿರ್ಧಾರ ಮಾಡಿದೆ. ಸಾಧ್ಯ ಆದರೆ ಅಮ್ಮನಿಗೆ ನನ್ನನ್ನು ಕ್ಷಮಿಸಲು ಹೇಳು. ಸಾಗರಿ, ನೀನು ಮಗುವಿನ ಜೊತೆ ಖುಷಿಯಾಗಿರಬೇಕು. ನನ್ನೊಬ್ಬನಿಂದ ಆ ಮನೆಯ ನೆಮ್ಮದಿ ಹಾಳಾಗಬಾರದು ಎಂದು ಹೀಗೆ ಮಾಡಿದೆ. ಸಾಧ್ಯ ಆದರೆ ಈ ನಿನ್ನ ಅಣ್ಣನನ್ನು ಕ್ಷಮಿಸು ಆರ್ಯ. ನಾನು ನಿನಗೆ ಎಷ್ಟು ತೊಂದರೆ ಕೊಟ್ಟರೂ ಎಲ್ಲವನ್ನು ಸಹಿಸಿದೆ. ನನಗೆ ಆಪರೇಷನ್ ಮಾಡಿಸಿ ನನ್ನನ್ನು ಬದುಕಿಸಿಕೊಳ್ಳಬೇಕು ಎಂದು ತುಂಬ ಪ್ರಯತ್ನಪಟ್ಟೆ. ನಿನ್ನ ಈ ಋಣವನ್ನು ನನಗೆ ತೀರಿಸಲು ಆಗಲಿಲ್ಲ. ಮುಂದಿನ ಜನ್ಮ ಎಂದಿದ್ದರೆ ನಿನ್ನ ಸಾಗರಿಯ ಮಗನಾಗಿ ಹುಟ್ಟಿ ನಿನ್ನ ಋಣವನ್ನು ತೀರಿಸುತ್ತೇನೆ. ಇಂತಿ ನಿನ್ನ ನತದೃಷ್ಟ ಅಣ್ಣ ಮೌರ್ಯ. ಕಮೆಂಟಿನಲ್ಲಿ ಕೆಲವರು ಮೌರ್ಯ ಸಾಯಬಾರದಿತ್ತು ಎಂದು ಹೇಳಿದ್ದೀರಾ. ಈ ತಿರುವು ಕಥೆಗಿಂತ ಆ ಪಾತ್ರಕ್ಕೆ ಅವಶ್ಯಕತೆ ಇದೆ. ಒಬ್ಬ ವ್ಯಕ್ತಿ ನೆಮ್ಮದಿ ಇಲ್ಲದೆ ಎಷ್ಟು ದಿನ ಬದುಕಲು ಸಾಧ್ಯ? ಒಪ್ಪತ್ತು ತಿಂದರೂ ಆ ಮನುಷ್ಯನಿಗೆ ನೆಮ್ಮದಿ ಮುಖ್ಯ. ಬದುಕಿನುದ್ದಕ್ಕೂ ಮಗುವಿನ ಮುಖವನ್ನು ನೋಡುತ್ತಾ ನೋವು ಅನುಭವಿಸುವ ಬದಲು ಮೌರ್ಯ ಮಾಡಿದ್ದೇ ಸರಿ ಎನ್ನುವುದು ನನ್ನ ಅಭಿಪ್ರಾಯ. ಮೌರ್ಯ ಬರೆದಿದ್ದ ಪತ್ರವನ್ನು ಕೈಯಲ್ಲಿ ಹಿಡಿದು ಓದುತ್ತಿದ್ದ ಆರ್ಯನ ಕಣ್ಣಿನಲ್ಲಿ ನೀರು ಮಾತ್ರ ನಿಲ್ಲದೆ ಇಳಿಯುತ್ತಿದ್ದವು. ಮೌರ್ಯ ಬರೆದಿರುವ ಸಾಲುಗಳನ್ನು ಕೇಳಿ ದುಃಖ ತಡೆಯಲಾಗದೆ ಅವಳು ಕೂಡ ಜೋರಾಗಿ ಅತ್ತು ಬಿಟ್ಟಳು. ಆ ಆರ್ಯ,
ನಿಮ್ಮಣ್ಣನಿಗೆ ಶಿಕ್ಷೆ ಕೊಡಬೇಕು ಎಂದು ಅಂದುಕೊಂಡದ್ದು ನಿಜ. ಆದರೆ ನಾನು ಯಾವತ್ತೂ ಅವರ ಸಾವನ್ನು ಬಯಸಲಿಲ್ಲ. ಈ ರೀತಿಯ ಒಂದು ನಿರ್ಧಾರ ಮಾಡುತ್ತಾರೆ ಎಂದು ನಾನು ಕನಸಿನಲ್ಲಿಯೂ ಯೋಚಿಸಿರಲಿಲ್ಲ ಎಂದು ಅಳುತ್ತಲೇ ಹೇಳಿದಳು. ತನ್ನಣ್ಣ ಬರೆದಿದ್ದ ಪತ್ರವನ್ನು ಮಡಚಿಟ್ಟವನು ಅವನ ಆಯಸ್ಸು ಅಷ್ಟೇ ಬಿಡಿ ಸಾಗರೆ. ಅವನಿಗೆ ಸಾವಿನಿಂದ ನೆಮ್ಮದಿ ಸಿಗುತ್ತೆ ಎನ್ನುವುದಾದರೆ ಅವನನ್ನು ನಾವು ಕೂಡ ಖುಷಿಯಿಂದಲೇ ಕಳಿಸಿಕೊಡಬೇಕು. ಅವನೇ ಹೇಳಿರುವ ಹಾಗೆ ಬದುಕಿನುದ್ದಕ್ಕೂ ನೋವು ಅನುಭವಿಸುವ ಬದಲು ನೆಮ್ಮದಿಯಾಗಿ ಚಿರನಿದ್ರೆಗೆ ಜಾರಿದ್ದಾನೆ ಎಂದನು. ಆ ಮಾತನಾಡುವಾಗ ಆರ್ಯ ತನ್ನ ಮನಸ್ಸನ್ನು ಅದೆಷ್ಟು ಕಲ್ಲು ಮಾಡಿಕೊಂಡಿದ್ದ ಎನ್ನುವುದು ಅವನಿಗಷ್ಟೇ ಗೊತ್ತು. ಆಗಲೇ ಅಕ್ಕಪಕ್ಕದ ಮನೆಯವರಿಗೂ ವಿಷಯ ತಿಳಿದು ಒಬ್ಬೊಬ್ಬರಾಗಿ ಮನೆಗೆ ಬರಲು ಶುರು ಮಾಡಿದರು. ಶ್ರೀಕಾಂತ್ ಅವರು ಶ್ರಾವಣಿಯನ್ನು ಕರೆದುಕೊಂಡು ಅಲ್ಲಿಗೆ ಬಂದಿದ್ದರು. ಮೌರ್ಯನಿಗೆ ಇರುವ ಆರೋಗ್ಯ ಸ್ಥಿತಿಯನ್ನು ಕೇಳಿ ಹೋಗಿ ನಾವು ಕೂಡ ಮೌರ್ಯನನ್ನು ನೋಡಿಕೊಂಡು ಬರೋಣ ಎಂದು ಒಮ್ಮೆ ಶ್ರೀಕಾಂತ್ ಅವರು ಹೇಳಿದಾಗ, ನನಗೆ ಅವನ ಮುಖವನ್ನು ನೋಡಲು ಇಷ್ಟ ಇಲ್ಲ, ನಾನು ಬರುವುದಿಲ್ಲ, ನೀವು ಕೂಡ ಹೋಗಬಾರದು ಎಂದು ತಾಕೀತು ಮಾಡಿದರು ಶ್ರಾವಣಿ. ಆದರೆ ಇಂದು ಚಲನೆ ಇಲ್ಲದೆ ಮಲಗಿರುವ ಅವನನ್ನು ನೋಡಿ ಅವರ ಕಣ್ಣು ಕೂಡ ತುಂಬಿದವು. ಒಬ್ಬ ವ್ಯಕ್ತಿಯನ್ನು ಎಲ್ಲಿಯವರೆಗೂ ದ್ವೇಷಿಸಲು ಸಾಧ್ಯ? ಅವನು ನಮ್ಮ ಮುಂದೆ ಇರುವಾಗ, ಅವನ ಮಾತುಗಳು ನಮ್ಮನ್ನು ನೋಯಿಸುತ್ತಿರುವಾಗ, ಅವನ ನೆನಪುಗಳು ಗಾಯವನ್ನು ಕೆದಕುತ್ತಿರುವಾಗ ಬಹುಶಃ ದ್ವೇಷಿಸಬಹುದು. ಆದರೆ ಆ ದ್ವೇಷವು ಒಂದು ದಿನ ದಣಿಯುತ್ತದೆ. ಯಾಕಂದರೆ ದ್ವೇಷವೆಂಬುದು ಯಾವತ್ತಿದ್ರೂ ನಮ್ಮ ಹೃದಯದ ಮೇಲೆ ಹೊತ್ತಿರುವ ಭಾರ. ಅದನ್ನು ಹೊತ್ತುಕೊಂಡು ನಡೆಯುವಾಗ ಎದುರಾಳಿಗಿಂತ ಹೆಚ್ಚಾಗಿ ನಾವೇ ಸುಸ್ತಾಗುತ್ತೇವೆ. ಹಾಗಾದರೆ ಅವನು ಸತ್ತ ಮೇಲೂ ದ್ವೇಷಿಸಲು ಸಾಧ್ಯವಿರಬಹುದು. ಆದರೆ ಅದು ವ್ಯಕ್ತಿಯ ಮೇಲಿನ ದ್ವೇಷವಾಗಿರುವುದಿಲ್ಲ, ಅವನು ಕೊಟ್ಟ ನೋವಿನ ಮೇಲಿನ ದ್ವೇಷವಾಗಿರುತ್ತದೆ, ಅವನು ಮಾಡಿದ ತಪ್ಪುಗಳ ಮೇಲಿನ ಕೋಪವಾಗಿರುತ್ತದೆ. ಇಲ್ಲಿಯೂ ಕೂಡ ಶ್ರಾವಣಿಯವರಿಗೆ ಇವನಿಂದ ನಮ್ಮ ಮಗಳು ನಮ್ಮಿಂದ ದೂರವಾದಳಲ್ಲ ಎನ್ನುವ ಕೋಪ ಇತ್ತು. ಸತ್ತ ವ್ಯಕ್ತಿ ಅವರ ಕೋಪವನ್ನು ಕೇಳುವುದಿಲ್ಲ. ಮೌರ್ಯನ ಮುಖವನ್ನು ದಿಟ್ಟಿಸಿ ನೋಡಿದವರಿಗೆ ಇವನ ಮೇಲಿದ್ದ ಕೋಪಕ್ಕೆ ಇವನನ್ನು ಬಂದು ನೋಡಲು ನನ್ನಿಂದ ಆಗಲಿಲ್ಲ. ಆದರೆ ಇಂದು ನನಗೆ ಮಾತನಾಡಿಸಬೇಕು ಎಂದುಕೊಂಡರೂ ಅವನಿಲ್ಲ. ಇವನ ಮೇಲೆ ದ್ವೇಷ ಮಾಡಿ ನಾನು ಸಾಧಿಸಿದ್ದಾದರೂ ಏನು? ಹಾಗಂತ ನಾನು ದ್ವೇಷ ಮಾಡಿದ್ದರಿಂದ ನನ್ನ ಮಗಳು ಬದುಕಿ ಬಂದಳ? ದ್ವೇಷದಿಂದ ಸತ್ತವರು ಹಿಂದಿರುಗುವುದಿಲ್ಲ. ನಡೆದ ಘಟನೆಗಳು ಬದಲಾಗುವುದಿಲ್ಲ. ಬದಲಾಗುವುದು ನಮ್ಮ ಮನಸ್ಸು ಮಾತ್ರ. ಹಾಗೆಯೇ ಕೊನೆಗೂ ಮೌರ್ಯನ ಸತ್ತ ದೇಹದ ಮುಂದೆ ನಿಂತಿದ್ದ ಶ್ರಾವಣಿಯವರ ಮನಸ್ಸು ಕೂಡ ಬದಲಾಯಿತು. ಕೆಲವರನ್ನು ನಾವು ಎಂದಿಗೂ ಪ್ರೀತಿಸಲು ಸಾಧ್ಯವಾಗದಿರಬಹುದು. ಆದರೆ ಜೀವನದ ಒಂದು ಹಂತದಲ್ಲಿ ಅವರನ್ನು ದ್ವೇಷಿಸುವುದನ್ನು ನಿಲ್ಲಿಸುತ್ತೇವೆ. ಯಾಕಂದರೆ ದ್ವೇಷಕ್ಕೂ ಒಂದು ಆಯಸ್ಸಿದೆ. ಕೊನೆಗೆ ಉಳಿಯುವುದು ಕೋಪವೂ ಅಲ್ಲ, ಪ್ರತೀಕಾರವೂ ಅಲ್ಲ, ಒಂದು ಕಾಲದಲ್ಲಿ ನಮ್ಮ ಬದುಕಿನ ಭಾಗವಾಗಿದ್ದ ವ್ಯಕ್ತಿಯ ನೆನಪು ಮಾತ್ರ. ಆ ನೆನಪು ಕೆಲವೊಮ್ಮೆ ನೋವು ಕೊಡಬಹುದು, ಕೆಲವೊಮ್ಮೆ ಕಣ್ಣೀರು ತರಿಸಬಹುದು. ಆದರೆ ಅದರಲ್ಲಿ ದ್ವೇಷವಿರುವುದಿಲ್ಲ, ಕೇವಲ ಜೀವನ ಕಲಿಸಿದ ಪಾಠವಿರುತ್ತದೆ. ಹಾಗೆಯೇ ಇಲ್ಲಿ ಮೌರ್ಯನ ಸಾವಿನಿಂದ ಶ್ರಾವಣಿ ದೊಡ್ಡ ಪಾಠವನ್ನೇ ಕಲಿತರು. ಅವರು ಸತ್ತರೂ ಕೂಡ ನಾನು ಅವರ ಮುಖವನ್ನು ನೋಡುವುದಿಲ್ಲ ಎನ್ನುವಷ್ಟು ಒಬ್ಬ ವ್ಯಕ್ತಿ ಬದುಕಿದ್ದಾಗಲೇ ದ್ವೇಷ ಸಾಧಿಸುವಾಗ ಆ ವ್ಯಕ್ತಿ ಸತ್ತ ಮೇಲೆ ನಾನು ತಪ್ಪು ಮಾಡಿದೆ ಎನ್ನುವ ಕೊರಗು ನಮ್ಮಲ್ಲೇ ಉಳಿಯುತ್ತದೆ. ದ್ವೇಷ ಮಾಡುವುದರಿಂದ ಪಡೆದುಕೊಳ್ಳುವುದಕ್ಕಿಂತ ಕಳೆದುಕೊಳ್ಳುವುದೇ ಹೆಚ್ಚು. ದ್ವೇಷಕ್ಕೆ 100 ಕಾರಣಗಳಿರಬಹುದು. ಅದೇ ದ್ವೇಷದಿಂದ ಕಳೆದುಕೊಳ್ಳುವ ಮನಸ್ಸಿನ ನೆಮ್ಮದಿಗೆ ಕಾರಣ ಬೇಕಿಲ್ಲ. ಹುಟ್ಟಿದ ಯಾವುದೇ ಒಬ್ಬ ವ್ಯಕ್ತಿ ಸಾಯಲೇಬೇಕು. ಆದರೆ ತನ್ನ ಸಾವಿನ ದಿನವನ್ನು ತಾನೇ ಗೊತ್ತು ಮಾಡುವುದು ವಿಪರ್ಯಾಸವೇ ಸರಿ. ಮೌರ್ಯ ಇಂತಹ ಒಂದು ಕೆಲಸಕ್ಕೆ ಕೈ ಹಾಕಿದ್ದಾನೆ ಎಂದರೆ ಇದಕ್ಕೆ ನೊಂದಿರುವ ಅವನ ಮನಸ್ಸೇ ಕಾರಣ. ಸಾಗರಿ ಕಚೇರಿಗೆ ಕರೆ ಮಾಡಿ ವಿಷಯ ಮುಟ್ಟಿಸಿದ್ದರಿಂದ ಅಲ್ಲಿ ಕೆಲಸ ಮಾಡುವ ಎಲ್ಲರೂ ಬಂದು ಮೌರ್ಯನ ಮುಖವನ್ನು ನೋಡಿಕೊಂಡು ಹೋಗಿದ್ದರು. ಭಾರದ್ವಾಜ್ ಅವರು ಕುರ್ಚಿಯ ಮೇಲೆ ಕುಳಿತು ಮಗನ ಮುಖವನ್ನು ನೋಡುತ್ತಾ ದುಃಖಿಸುತ್ತಿದ್ದರೆ, ಮಗನ ಸಮೀಪ ಕುಳಿತ ವಸುಮತಿಯವರ ದೇಹದಲ್ಲಿ ಶಕ್ತಿ ಇಲ್ಲದೆ ಅವನ ಮೇಲೆ ಮಲಗಿದ್ದರು. ಆರ್ಯನ ಸ್ಥಿತಿಯನ್ನು ಕೇಳುವುದೇ ಬೇಡ. ಮೊದಮೊದಲು ಎದೆ ಬಿರಿಯುವ ಹಾಗೆ ಅತ್ತವನು ಈಗ ಒಳಗೊಳಗೆ ಮೌನವಾಗಿ ರೋಧಿಸುತ್ತಿದ್ದಾನೆ. ಸತ್ತ ವ್ಯಕ್ತಿಯ ದೇಹವನ್ನು ಎಷ್ಟು ಸಮಯ ಎಂದು ಇರಿಸಿಕೊಳ್ಳಲು ಸಾಧ್ಯ? ಶ್ರೀಕಾಂತ್ ಅವರು ತನಗೆ ತಾನೇ ಧೈರ್ಯ ತಂದುಕೊಂಡು ಮುಂದೆ ನಿಂತು ಮೌರ್ಯನ ಕೊನೆಯ ಕಾರ್ಯಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿದರು. ಆರ್ಯ ತನ್ನಲ್ಲಿ ಏನನ್ನು ಯೋಚಿಸದವನು ಸಾಗರಿಯ ಬಳಿಗೆ ಬಂದು, ಸಾಗರಿ, ನಿಮ್ಮ ಬಳಿ ಏನೋ ಕೇಳಬೇಕಿತ್ತು. ಇದೊಂದು ವಿಷಯಕ್ಕೆ ಆಗಲ್ಲ ಎಂದು ಹೇಳಬೇಡಿ. ಅಣ್ಣನಿಗೆ ಅಗ್ನಿ ಎಂದರೆ ಪ್ರಾಣ. ಅಗ್ನಿಯಿಂದ ಅಣ್ಣನ ಕಾರ್ಯ ಮಾಡಿಸಿದರೆ ಅವನ ಆತ್ಮಕ್ಕೂ ಶಾಂತಿ ಸಿಗುತ್ತದೆ ಎಂದನು.
ಸಾಗರಿ ಕೂಡ ಖಂಡಿತ ನಾನು ಇದಕ್ಕೆ ಅಡ್ಡಿಪಡಿಸುವುದಿಲ್ಲ, ನಿಮ್ಮ ಇಷ್ಟದಂತೆ ಆಗಲಿ ಎಂದು ಒಪ್ಪಿಕೊಂಡಿದ್ದಳು. ಅಗ್ನಿಯಿಂದಲೇ ಮೌರ್ಯನ ಎಲ್ಲ ಕಾರ್ಯವನ್ನು ಮುಗಿಸಿದರು. ನಿನ್ನೆಯವರೆಗೂ ಮನೆಯಲ್ಲಿ ಒಬ್ಬ ಸದಸ್ಯನಾಗಿದ್ದವನು ಇಂದು ಭೂಮಿ ತಾಯಿಯ ಒಡಲಿನಲ್ಲಿ ನೆಮ್ಮದಿಯಾಗಿ ಮಲಗಿದ್ದನು ಮೌರ್ಯ. ದಿನಗಳು ಯಾರ ಅಪ್ಪಣೆ ಇಲ್ಲದೆ ಸಾಗಿದವು. ಮನೆಯವರೆಲ್ಲರೂ ಸ್ವಲ್ಪ ಸ್ವಲ್ಪವೇ ಮೌರ್ಯನ ನೆನಪಿನಿಂದ ಹೊರಬರಲು ಸಾಧ್ಯವಿಲ್ಲ ಎಂದರೂ ಆ ಪ್ರಯತ್ನ ಮಾಡುತ್ತಿದ್ದರು. ಆರ್ಯನಿಗೆ ಮಾತ್ರ ತನ್ನ ಅಣ್ಣನ ನೆನಪು ಬಹಳವೇ ಕಾಡುತ್ತಿತ್ತು. ಅವನ ಮನದಲ್ಲಿ ಹಾಗೆ ಉಳಿದಿದ್ದ ನೋವು ಎಂದರೆ ತನ್ನಣ್ಣನ ಮದುವೆ ಮಾಡಬೇಕು ಎನ್ನುವ ಆಸೆ ಈಡೇರದೆ ಹಾಗೆ ಉಳಿಯಿತಲ್ಲ ಎನ್ನುವ ನೋವು ಆಗಾಗ ಅವನನ್ನು ಕಿತ್ತು ತಿನ್ನುತ್ತಿತ್ತು. ಅವನು ನೋವು ಪಟ್ಟಾಗಲೆಲ್ಲ ಸಾಗರಿ ಅವನಿಗೆ ಸಮಾಧಾನ ಮಾಡುತ್ತಿದ್ದಳು. ಶ್ರೀಕಾಂತ್ ಅವರು ಕನಕ ಹಾಗೂ ಧೀರಜ್ ಇಬ್ಬರ ಮದುವೆಯನ್ನು ಮುಂದೂಡುವ ಮಾತನಾಡಿದಾಗ ಆರ್ಯ ಅದಕ್ಕೆ ಒಪ್ಪದೆ ನಮ್ಮಿಂದ ಮದುವೆ ಮುಂದೂಡುವುದು ಬೇಡ, ಮದುವೆ ನಡೆಯಲಿ ಎಂದಿದ್ದನು. ಅಂದು ಕನಕ ಹಾಗೂ ಧೀರಜ್ ಇಬ್ಬರ ಮದುವೆಯ ದಿನ. ಎಲ್ಲರೂ ಮದುವೆಯ ಕೆಲಸ ಎಂದು ಓಡಾಡುತ್ತಲೇ ಇದ್ದರು. ಆರ್ಯ ಕೂಡ ತನ್ನ ಕೈಲಾದ ಕೆಲಸ ಮಾಡುತ್ತಿದ್ದನು. ಪುಟ್ಟ ಅಗ್ನಿಗೆ ಪಂಚೆ ಹುಟ್ಟಿದ್ದರಿಂದ ನಡೆಯಲು ಆಗದೆ ಅದನ್ನು ಎತ್ತಿಕೊಂಡು ನಡೆಯಲು ಕಷ್ಟಪಟ್ಟು ಪ್ರಯಾಸದಲ್ಲಿ ನಡೆಯುತ್ತಿದ್ದನು. ಅವನ ಕಷ್ಟವನ್ನು ನೋಡಿ ಎಲ್ಲರೂ ನಗುತ್ತಿದ್ದರು. ಸಾಗರಿ ನೋಡಿ ಇಲ್ಲಿ, ಅದಕ್ಕೆ ಇವನಿಗೆ ಪಂಚೆ ಬೇಡ ಎಂದದ್ದು, ನೀವು ನನ್ನ ಮಾತನ್ನು ಕೇಳಲಿಲ್ಲವಲ್ಲ ಎಂದನು. ಪರವಾಗಿಲ್ಲ ಬಿಡಿ ಆರ್ಯ, ಇವನಿಗೂ ಪಂಚೆ ಅಭ್ಯಾಸ ಆಗಲಿ, ಇವತ್ತೊಂದು ದಿನ ಹಾಕ್ತಾನೆ ಅಷ್ಟೇ ಎಂದಳು. ಆಗಲೇ ಮಂಟಪದ ಬಳಿ ಕನಕ ಧೀರಜ್ ಎದುರು ಬದುರು ನಿಂತು ಪುರೋಹಿತರು ಅವರಿಬ್ಬರಿಂದ ಶಾಸ್ತ್ರ ಮಾಡಿಸುತ್ತಿದ್ದರು. ಮಗುವನ್ನು ಕೈಯಲ್ಲಿ ಹಿಡಿದು ಮಂಟಪದ ಬಳಿ ನೋಡುತ್ತಿದ್ದ ಆರ್ಯನ ಹೃದಯ ದ್ರವಿಸಿ ಹೋಯಿತು. ಆ ಜಾಗದಲ್ಲಿ ತನ್ನ ಅಣ್ಣನನ್ನು ಕಲ್ಪನೆ ಮಾಡಿಕೊಂಡನು. ಆರ್ಯನ ಮುಖಭಾವವನ್ನು ನೋಡಿದ ಸಾಗರಿ ಅವನ ಮನದಿಂಗಿತ ಅರಿತು ಅವನ ಭುಜದ ಮೇಲೆ ಕೈ ಇರಿಸುತ್ತಾ, ಆರ್ಯ, ನೀವು ಯೋಚಿಸಿದಷ್ಟು ನಿಮ್ಮ ಮನಸ್ಸಿನ ನೆಮ್ಮದಿ ಹಾಳು ಅಷ್ಟೆ. ನಿಮ್ಮಣ್ಣ ಮೇಲಿನಿಂದ ನಿಮ್ಮನ್ನು ನೋಡುತ್ತಿದ್ದಾರೆ. ನೀವು ಹೀಗೆ ನೋವು ಪಡುತ್ತಿದ್ದರೆ ಅವರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ. ಅವರೇ ಹೇಳಿರುವ ಹಾಗೆ ಅವರು ನಮ್ಮ ಮಗುವಾಗಿ ಹುಟ್ಟಿ ಬರಬಹುದು, ಬೇಜಾರಾಗಬೇಡಿ ಎಂದಳು. ಮಂಟಪದ ಕಡೆ ನೋಟ ನೆಟ್ಟಿದ್ದವನು, ನಾನು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೀನಿ ಸಾಗರಿ ಎಂದನು ಆರ್ಯ. ಮುಕ್ತಾಯ. ದ್ವೇಷದ ಜ್ವಾಲೆ ಕತೆ ಇಂದಿಗೆ ಮುಕ್ತಾಯವಾಗಿದೆ. ಕತೆಯನ್ನು ಕೇಳಿ ಕತೆಯ ಬಗ್ಗೆ ನಿಮಗೆ ಏನನಿಸಿತು ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ. ಇಂದಿಗೆ ನೀವೆಲ್ಲರೂ ಇಷ್ಟಪಟ್ಟು ಕೇಳುತ್ತಿದ್ದ ಆರ್ಯ ಸಾಗರಿ ಕತೆ ಮುಗಿದಿದೆ. ಇನ್ನೊಂದು ಕತೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ, ಹಾಗೆ ನೀ ಹಚ್ಚಿದ ಕುಂಕುಮ ಎರಡೂ ಕತೆಗಳನ್ನು ಕೇಳಿ ಪ್ರೋತ್ಸಾಹ ನೀಡಿ. ಹಾಗೆ ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕತೆಗಳನ್ನು ಕೇಳ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಕತೆಯನ್ನು ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸುವ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.